ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನಿಲ್ಲಿ ಒಬ್ಬಟ್ಟು ಮಾಡಿದ್ದೀನಿ. ಒಬ್ಬಟ್ಟು ಹೂರಣದ ಹೋಳಿಗೆ ಅಂದರೆ ಎಲ್ರಿಗೂ ಸಾಮಾನ್ಯಕ್ಕೆ ಬಹಳ ಇಷ್ಟ. ಅದೇ ಹಿಟ್ಟಿನಲ್ಲಿ ಒಬ್ಬಟ್ಟು, ಹಿಟ್ಟಿನ ಹೋಳಿಗೆ ಮತ್ತು ತೆಳುವಾಗಿ ಹೋಳಿಗೆನ ಲಟ್ಸಿಟ್ಕೊಂಡಿದ್ದೀನಿ. ಬನ್ನಿ ಈಗ ಹೂರಣದ ಹೋಳಿಗೆ ಮಾಡುವ ರೆಸಿಪಿನ ನೋಡ್ತಾ ಹೋಗೋಣ. ಬೇರೆ ಬೇರೆ ಪಾತ್ರೆಯಲ್ಲಿ ನಾನು 2 ಲೋಟ ಕಡಲೆಬೇಳೆ, 1 ಲೋಟ ತೊಗರಿಬೇಳೆಯನ್ನು ಚೆನ್ನಾಗಿ ತೊಳೆದು ನೆನೆಸಿದ್ದೀನಿ. 1 ಗಂಟೆ ನೆನೆಯಲಿ. ಈಗ ನೆಂದಿದೆ, ಬಸಿ ಹಾಕೋಣ. ಈಗ ಬಸಿ ಹಾಕಾಯಿತು. ಮೇಲೆ ಕುಕ್ಕರ್ ಇಟ್ಟಿದ್ದೀನಿ, ಅರ್ಧದಷ್ಟು ನೀರು ಹಾಕಿದ್ದೀನಿ. ಅದಕ್ಕೀಗ ಬಸ್ತಿರೋ ಬೇಳೆನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚೋಣ. ಹಾಗೆ 3 ವಿಷಲು ಕೂಗಿಸೋಣ. ಈಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಬೇಳೆಗಳು ಬೆಂದಿದೆ ಅಂದರೆ ಕರಗೋವಷ್ಟು ಬೇಯಬಾರ್ದು. ಈಗ ಬಸಿಯೋಣ. ಈಗ ಬಸ್ತಿದ್ದೀನಿ. ಇದರ ಕಟ್ಟು ಸ್ವಲ್ಪ ಇಳಿಬೇಕು. ಇದರ ಸಾರು ತುಂಬ ಟೇಸ್ಟು. ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. 3 ಲೋಟ ಬೇಳೆಯ ಅಳತೆಗೆ 2 ಲೋಟದಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಚೆನ್ನಾಗಿ ರುಬ್ಬೋಣ. ನೋಡಿ, ಮಿಕ್ಸಿ ಜಾರಲ್ಲಿ ರುಬ್ಬಿ ಆಗಿದೆ. ಈಗ ಒಂದು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಮೊಗ್ಚಕ್ಕೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸಣ್ಣ ಉರಿ ಇರಬೇಕು. ಮಿಶ್ರಣ ಗಟ್ಟಿಯಾಗ್ತಾ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ. ಹೂರಣ ರೆಡಿ ಆಯಿತು. ಈ ಕಣಕಕ್ಕೆ ರೆಡಿ ಮಾಡೋಣ. ನಾನಿಲ್ಲಿ ಪೇಣಿ ರವೆ ಮತ್ತು ಮೈದಾ 2 ತಗೊಳ್ತೀನಿ. ನಾನು ಒಂದು ಪಾತ್ರೆಗೆ 2 ಲೋಟದಷ್ಟು ಪೇಣಿ ರವೆ ಹಾಕ್ಕೋತೀನಿ. ರುಚಿಗೆ 1/4 ಚಮಚದಷ್ಟು ಉಪ್ಪು ಹಾಕ್ತೀನಿ. ಈಗ ಸ್ವಲ್ಪ ನೀರು ಹಾಕಿ ಪೇಣಿ ರವೆನ ನೆನೆಯೋ ಹಾಗೆ ಮಾಡೋಣ. ಈಗ ನಾನು 2 ಲೋಟ ಮೈದಾ ಹಿಟ್ಟನ್ನು ಹಾಕ್ತೀನಿ. ಮೈದಾ ಹಿಟ್ಟು ಹಾಕಿದ ಮೇಲೆ ಮತ್ತೆ ನಾನು 1/4 ಚಮಚದಷ್ಟು ಉಪ್ಪು ಹಾಕ್ತೀನಿ. 1/4 ಚಮಚದಷ್ಟು ಅರಿಶಿಣ ಹಾಕೋಣ. ಈಗ ನೆಂದಿರುವ ಪೇಣಿ ರವೆಯಲ್ಲಿ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ನೀರು ಬೇಕು ಅಂತ. ಆಗ ಸ್ವಲ್ಪ ನೀರು ಹಾಕಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. 2 ಹಿಟ್ಟನ್ನು ಇಲ್ಲಿ ಮಿಕ್ಸ್ ಮಾಡಿ ಹೋಳಿಗೆ ಮಾಡೋದ್ರಿಂದ ಹೋಳಿಗೆ ನಾರು ಬರಲ್ಲ, ತುಂಬ ಟೇಸ್ಟ್ ಬರುತ್ತೆ. ಈಗ ಚೆನ್ನಾಗಿ ಕಲಿಸೋಣ. 3 ಲೋಟ ಬೇಳೆಯ ಅಳತೆಗೆ ನಾನಿಲ್ಲಿ 4 ಲೋಟದಷ್ಟು ಪೇಣಿ ರವೆ ಮತ್ತು ಮೈದಾ ಹಿಟ್ಟನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸರಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿದ್ದೀನಿ. ಈಗ 1/4 ಲೋಟದಷ್ಟು ನಾನು ಗೋಲ್ಡ್ ವಿನ್ನರ್ ಎಣ್ಣೆನ ಹಾಕ್ತೀನಿ. ಎಣ್ಣೆ ಹಾಕಿದ ಮೇಲೆ ಅದನ್ನು ನಾದಕ್ಕೆ ಹೋಗಬಾರ್ದು, ಹಾಗೆ ತಟ್ಟಿಡಬೇಕು. ಗಂಟೆಗಳ ಕಾಲ ಅದು ಎಣ್ಣೆಯಲ್ಲಿ ನೆನಿಬೇಕು. ಈಗ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಡೋಣ. 1 ಗಂಟೆಯ ನಂತರ ಈ ಹಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ನೆಂದಿದೆ. ಈಗ ಚೆನ್ನಾಗಿ ನಾದಬೇಕು. ಕಣಕವನ್ನು ಕಲಸಿ ಸ್ಮೂತ್ ಮಾಡಬೇಕು. ಅದನ್ನು ನಾವು ಚೂಟೋದು ಅಂತೀವಿ. ಕಣಕ ಕ್ಲೀನಾಗಿ ಚೂಟಕ್ಕೆ ಬಂದರೆ ನಾದಿದ್ದು ಆಯಿತು ಅಂತ ಅರ್ಥ. ಹಿಟ್ಟು ಕಲಿಸುವಾಗಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಹದವಾಗಿದೆ ಅಂತ. ತುಂಬ ಚೆನ್ನಾಗಿ ಬರಬೇಕು ಅಂದರೆ ಕಣಕ ಮತ್ತು ಹೂರಣದ ಹದ ಒಂದೇ ಥರ ಇರಬೇಕು. ಹೂರಣ ಮೆತ್ತಗಿದ್ರೆ ಕಣಕನೂ ಸಹ ಮೆತ್ತಗೆ ಇರಬೇಕು. ಈಗ ನೋಡಿ, ಹೂರಣನ ಉಂಡೆ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಾಚುಂಡೆ ಅಂತೀವಿ ನಮ್ಮಲ್ಲಿ. ಕೈಯಲ್ಲಿ ಮುಟ್ಟೋದ್ರಿಗೆ ರೌಂಡ್ ಮಾಡೋಕ್ಕೆ ಬರುತ್ತೆ. ಇದೇ ಹದದಲ್ಲಿರಬೇಕು ಹೂರಣ. ಈಗ ಕಣಕನ ಚೂಟಿಟ್ಕೊಳ್ಳೋಣ. ತುಂಬಾ ಹೀಗೆ ರೆಡಿ ಮಾಡಿ ಇಟ್ಕೊಬಾರ್ದು. ಕಣಕ ಒಣಗಿಬಿಡುತ್ತೆ. ಒಲೆ ಮೇಲೆ ಕಬ್ಬಣದ ಕಾವಲಿ ಇಟ್ಕೊಂಡಿದ್ದೀನಿ. ಲೈಟಾಗಿ ಎಣ್ಣೆ ಹಚ್ಚಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಯಲಿ. ಇಲ್ಲಿ ಮುಗಿಯೋದೇ ಇಂಪಾರ್ಟೆಂಟು ಹೋಳಿಗೆಗೆ. ನಾನು ಹೂರಣ ಮತ್ತು ಕಣಕ ರೆಡಿ ಇಟ್ಕೊಂಡಿದ್ದೀನಿ. ಕಣಕವನ್ನು ಈಗ ಒಂದು ಸ್ವಲ್ಪ ಎಳೆಯೋಣ. ನಂತರ ಹೂರಣದ ಉಂಡೆ ಇಟ್ಟು ಚೆನ್ನಾಗಿ ಕವರ್ ಮಾಡೋಣ. ಹೀಗೆ ನೋಡಿ, ಲಾಸ್ಟಿಗೆ ಪ್ರೆಸ್ ಮಾಡಿಬಿಡಬೇಕು. ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನೋಡಿ, ಈಗ ಹಸ್ತದಷ್ಟೇ ಅಗಲವಾಗಿ ಮಾಡೋದೇ ಒಬ್ಬಟ್ಟು. ನೋಡಿ, ಒಬ್ಬಟ್ಟು ತಟ್ಟಿದ್ದೀನಿ. ಈಗ ಒಬ್ಬಟ್ಟನ್ನು ಚೆನ್ನಾಗಿ ಬೇಯಿಸೋಣ. ಒಬ್ಬಟ್ಟು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಟೇಸ್ಟು. ಒಟ್ಟಿಗೆ ಕಾಯಿ ಹಾಲು, ಬಾದಾಮಿ ಹಾಲು ಎಲ್ಲವೂ ಭಾಳ ರುಚಿ ಕೊಡುತ್ತೆ. ಈಗ ಮೊಗಚಾಕೋಣ. ರುಚಿ ರುಚಿಯಾದ ಒಬ್ಬಟ್ಟು ರೆಡಿ ಆಯಿತು. ಹೂರಣ ಮತ್ತು ಕಣಕವನ್ನು ಮತ್ತೆ ತುಂಬಿ ಒಂದು ತೆಳು ಹೋಳಿಗೆನ ಮಾಡ್ತೀನಿ. ಈಗ ಹೆಚ್ಚಾಗಿ ಇಷ್ಟಪಡೋದು ಈ ಥರ ತೆಳು ಹೂರಣದ ಹೋಳಿಗೆ. ಈಗ ಮುಗಿದಿರೋ ಉಂಡೆನ ಪ್ಲಾಸ್ಟಿಕ್ ಮೇಲೆ ಇಟ್ಕೊಂಡಿದ್ದೀನಿ. ಲಟ್ಟಣಿಗೆ ಎಣ್ಣೆ ಹಚ್ಚಿದ್ದೀನಿ. ನೋಡಿ, ಎಷ್ಟು ತೆಳು ಬೇಕಾದರೂ ಒತ್ಬೋದು. ತೆಳ್ಳಗೆ ಒತ್ತಿರೋ ಹೋಳಿಗೆನ ಈಗ ಕಾವಲಿ ಮೇಲೆ
ಹಾಕೋಣ. ರಸಾಯನಕ್ಕೆ ಈ ತೆಳು ಹೋಳಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಸೈಡು ಚೆನ್ನಾಗಿ ಬೇಯಲಿ. ಈಗ ಮೊಗಚು ಹಾಕೋಣ. ಯಾವತ್ತೂ ಹೋಳಿಗೆ 2 ಸರಿ ಮೊಗಚಾಕಬೇಕು. ಎಷ್ಟೊಂದು ಮೃದುವಾಗಿ ಬಂದಿದೆ ನೋಡಿ ಹೋಳಿಗೆ. ಈಗ ತೆಗೆಯೋಣ ಹೋಳಿಗೆನ. ಹೂರಣ ಮತ್ತು ಕಣ್ಕವನ್ನು ಇಟ್ಕೊಂಡು ನಾನು ಈಗ ಹಿಟ್ಟಿನ ಹೋಳಿಗೆ ಲಟ್ಟಿಸ್ತೀನಿ. ಅಕ್ಕಿ ಹಿಟ್ಟು ಒಂದು 4 ಸ್ಪೂನಷ್ಟು ತಗೊಂಡಿದ್ದೀನಿ. ಅದರಲ್ಲಿ ಮುಗಿದಿದ್ದನ್ನು ಅದ್ಕೊಂಡಿದ್ದೀನಿ. ಈಗ ಅಕ್ಕಿ ಹಿಟ್ಟನ್ನು ಉದುರಿಸ್ತಾ ಒತ್ತೋಣ. ತುಂಬ ಚೆನ್ನಾಗಿ ಇದು ಲಟ್ಸೋಕ್ಕೆ ಬರುತ್ತೆ. ಸೇಮ್ ಹೂರಣ ಆದರೆ ಅಕ್ಕಿ ಹಿಟ್ಟನ್ನು ಹಚ್ಕೊಂಡು ಒತ್ತೋದು. ಇದು ಸಹ ತುಂಬ ಟೇಸ್ಟ್ ಕೊಡುತ್ತೆ. ಒಂದು ವಾರ ಇಡೋಕ್ಕೂ ಬರುತ್ತೆ. ಯಾವಾಗಲೂ ಸ್ವಲ್ಪ ತೆಳ್ಳಗೆ ಒತ್ತಬೇಕು. ಈಗ ಮೊಗಚು ಹಾಕ್ಕೊಂಡಿದ್ದೀನಿ. ಮತ್ತು ಹಿಟ್ಟನ್ನು ಉದುರಿಸಿ ಒತ್ತೋಣ. ಹೋಳಿಗೆನ ಕಾವಲಿ ಮೇಲೆ ಹಾಕಿದ್ದೀನಿ. ಬೆಂದಾಗಿದೆ. ಈಗ ತೆಗೆಯೋಣ. ಒಂದೇ ಸರಿ ಹೂರಣ ಕಣ್ಕ ಮಾಡಿ ನೋಡಿ 3 ಟೈಪ್ ಹೋಳಿಗೆನ ಮಾಡಿಟ್ಟಿದ್ದೀನಿ. ಯಾರಿಗೆ ಯಾವ್ದು ಬೇಕೋ ಅದನ್ನು ತಿನ್ಬೋದು. ನೋಡಿದ್ರಲ್ಲ ಹೂರಣದ ಹೋಳಿಗೆ ವಿಡಿಯೋ. ನೀವು ಒಮ್ಮೆ ಇದೇ ಟೈಪ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.